ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತ ನಾನು ಮತ್ತು ನಮ್ಮ BJPಯ ಎಲ್ಲ ಪ್ರಮುಖರು, ಇಡೀ ಹೋಬಳಿಯ ಎಲ್ಲ ಪ್ರಮುಖರೊಟ್ಟಿಗೆ ನಾನು ಇಡೀ ಹೋಬಳಿಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಪಕ್ಷ ಮತ್ತು ಹಿರಿಯರು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಇಡೀ ಖಾಂಡ್ಯ ಹೋಬಳಿಯಲ್ಲಿ ನಾವು ಮುನ್ನಡೆಯನ್ನು ತರಬೇಕು, ನಮ್ಮ ಪ್ರತಿಷ್ಠೆಯ ವಿಚಾರವಾಗಿ ತಗೊಂಡು ನಾವು ಕೆಲಸ ಮಾಡ್ತಿದ್ವು. ಇಡೀ ಹೋಬಳಿಯಲ್ಲಿ ಕೆಲಸ ಮಾಡುವಾಗ ಯಾವುದೇ ಬೂತ್ನಲ್ಲಾಗಲಿ ಯಾವುದೇ ಪ್ರಮುಖ ಕಾರ್ಯಕರ್ತರು ನಮ್ಮ ಬಗ್ಗೆ ವಿಚಾರ ಭೇದವನ್ನು ಎದುರಿಸಿಲ್ಲ. ಆದರೆ ಇವತ್ತು ಎಲ್ಲ ಬೂತ್ಗಳು ವಿಸಿಟ್ ಮಾಡ್ತಾ ಇದ್ದೆ. ನನ್ನ ಪ್ರತಿ ಚುನಾವಣೆಯ ಕೆಲಸ ಅದು. ನಮ್ಮ ಹೋಬಳಿ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರ ಜೊತೆ ಹೋಗಿ ಬೂತ್ ವಿಸಿಟ್ ಮಾಡ್ತಾ ಇರ್ತೀನಿ. ಕಾರ್ಯಕರ್ತರನ್ನು ಮಾತಾಡಿಸ್ಕೊಂಡು ಹೀಗೆ ಬರ್ತಾ ಬಿದ್ರೆ ಬೂತ್ ಪಂಚಾಯತಿಗೆ ಹೋಗಿ ದೇವಸ್ಥಾನದ ಬೂತಿಗೆ ಹೋದಾಗ ಜೀವರಾಜ್ ಅವರ ಒಂದು 3-4 ಶಿಷ್ಯವರ್ಗ ಅಲ್ಲಿದೆ. ಅವರಿಗೆ ನಾವು ಜೀವರಾಜರಿಗೆ BJPಯಲ್ಲಿರೋದು ನಾವು ಅವರಿಗೆ ಇಷ್ಟ ಆಗಲ್ಲ. ಯಾಕೆಂತಂದರೆ ನಾವು ಒಂದು ಈ ಕ್ಷೇತ್ರದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಸಮಾಜದ ಪ್ರತಿನಿಧಿ. ನಾವೆಲ್ಲಾದರೂ ಅವರಿಗೆ ಮುಳ್ಳಾಗ್ತೀವಿ ಅನ್ನೋ ಭಯ ಅವರಿಗಿದೆ. ಅದಕ್ಕೋಸ್ಕರ ನನ್ನ ಮೇಲೆ ನೀನು ಯಾಕೆ ಬಂದಿ ಅಂತ ಹೇಳಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ನನಗೆ ರಾಡಿನಿಂದ ಹಲ್ಲೆ ಮಾಡಿ ಕೊಲೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಜೊತೆ ಇದ್ದಂಥ BJP ಪಕ್ಷದ ತಳಮಟ್ಟದ ಕಾರ್ಯಕರ್ತರು, ದಲಿತ ಯುವಕರು, ಅವ್ರ ಮೇಲೆ ಹಲ್ಲೆ ಮಾಡಿ ಬೂಟ್ ಕಾಲಿನಿಂದ ಒದ್ದು ಅಕ್ಷರಶಃ ಧರ್ಮ ವಿರೋಧಿಗಳಿಗೆ ಹಲ್ಲೆ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಜೀವರಾಜರಿಗೆ ಇದರಿಂದ ನೇರವಾದ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಕ್ಷೇತ್ರದ ಸಭ್ಯ ಮತ್ತು ನಿಸ್ಪೃಹ ಬ್ರಾಹ್ಮಣ ಸಮಾಜ ನಿಮ್ಮೊಟ್ಟಿಗೆ ಇತ್ತು. ಆದರೆ ನೀವು ಅದ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಿ. ಈಗ ಕೈ ಎತ್ತುವ ಮಟ್ಟಕ್ಕೆ ಬಂದಿದ್ದೀರಿ. ಎಲ್ಲರನ್ನೂ ತುಳಿದು ನನ್ನನ್ನು ತುಳಿಲಿಕ್ಕಾಗಲಿಲ್ಲ. ಆ ಕಾರಣಕ್ಕೆ ಇವನ್ನ ಹೊಡೆದಾರು ಮುಗಿಸೋಣ ಅನ್ನೋ ಪ್ರಯತ್ನದಲ್ಲಿ ಕೊಲೆ ಮಾಡಲಿಕ್ಕೆ ನಿಮ್ಮ ಶಿಷ್ಯವರ್ಗವನ್ನು ಬಿಟ್ಟಿದ್ದೀರಿ. ನಮ್ಮ ಹೋಬಳಿಯಲ್ಲಿ ನಿಮಗೆ ಶಿಷ್ಯವರ್ಗ ಅಂತ ಇರೋದೇ 5-6 ಜನ. ಆ 5-6 ಜನ ಇಟ್ಕೊಂಡು ನೀವೇನೂ ಮಾಡಲಿಕ್ಕಾಗಲ್ಲ. BJPಯ ಪ್ರಾಮಾಣಿಕ ಕಾರ್ಯಕರ್ತರು ನನ್ನೊಟ್ಟಿಗೆ ನಿಲ್ತಾರೆ. ಪ್ರಾಮಾಣಿಕ ಕಾರ್ಯಕರ್ತರಿಗೆ ಯಾವತ್ತೂ ಜಯ ಇದೆ. ನಾನು ನಿಮ್ಮ ಈ ದಾಳಿಯನ್ನು ಬ್ರಾಹ್ಮಣ ಸಮಾಜದ ಮೇಲೆ ಮತ್ತು ದಲಿತ ಸಮಾಜದ ಮೇಲೆ ನೀವು ದಾಳಿ ಮಾಡಿದ್ದೀರಿ ನಿಮ್ಮ ಕಾರ್ಯಕರ್ತರ ಮುಖಾಂತರ. ಇದಕ್ಕೆ ಪ್ರತಿಯೊಬ್ಬ BJP ಕಾರ್ಯಕರ್ತ, ನಾನು ಜಾತಿಯನ್ನು ತರೋದಿಲ್ಲ, ಆದರೆ ನೀವು ನನ್ನನ್ನು ಜಾತಿಯಲ್ಲಿ ಗುರುತು ಮಾಡ್ತಾ ಇದ್ದೀರಿ. ಪ್ರವೀಣ ಮುಂದೆ ಓಡಾಡಿದರೆ ಸಮಸ್ಯೆ ಆಗುತ್ತೆ, ಅವನು ಮುಂದೆ ನನಗೆ ಮುಳ್ಳಾಗ್ತಾನೆ ಅನ್ನೋ ಒಂದೇ ಕಾರಣ ನಿಮಗಿದೆ. ಕಳೆದ ಚುನಾವಣೆಯಲ್ಲಿ ಕಾಲು ಹಿಡಿದು ಸಂಘದ ಹಿರಿಯರ ಮುಖಾಂತರ ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ಅವಮಾನವನ್ನು ಮಾಡಿದ್ರಿ. ನನ್ನ ಹೋಬಳಿಯಲ್ಲಿ ನೀವು ನನಗೆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ, ಬೇರೆ ಎಲ್ಲೆಲ್ಲೋ ಜವಾಬ್ದಾರಿನ ಕೊಟ್ರಿ. ಆದರೆ ನಿಮ್ಮ ಬೂತಿನಲ್ಲಿ ನೀವು ಲೀಡ್ ತಗೊಳಕ್ಕಾಗದೆ ಆ ಸೋಲನ್ನು ನನ್ನ ಹಣೆಗೆ ಕಟ್ಟಿದ್ರಿ. ಪ್ರವೀಣ ನೋಟ ಹಾಕ್ಸಿದ, ಪ್ರವೀಣ ನನಗೆ ಮೋಸ ಮಾಡ್ದ ಅಂತ ಕಟ್ಟಿದ್ರಿ. ಆದರೆ ಈಗ ನೀವು ಕೊನೆಯ ಹಂತನ ತಲುಪಿದ್ರಿ. ನನ್ನನ್ನು ಮುಗ್ಸೋಕ್ಕಾಗ್ತಿಲ್ಲ, ಅವಮಾನ ಮಾಡಿದ್ರು ಪ್ರವೀಣ BJPಯನ್ನು ಬಿಟ್ಟು ಹೋಗ್ತಿಲ್ಲ. ಯಾರೋ ಸಣ್ಣ ಮಟ್ಟದ ಒಬ್ಬ ಅಯೋಗ್ಯರು, ನಿಮ್ಮ ಬಾಲಬಡುಕರು, ನಿಮ್ಮ ಹಿಂದ್ಗಡೆ ಓಡಾಡ್ತಕ್ಕಂಥವ್ರನ್ನ ನನ್ನ ಮೇಲೆ ಚೂ ಬಿಟ್ಟರು ಪ್ರವೀಣ ಡಿಸ್ಟರ್ಬ್ ಆಗ್ತಿಲ್ಲ ಅಂತ ಈಗ ಕೊನೆಗೆ ಕೈ ಎತ್ತುವ ಪ್ರಯತ್ನವನ್ನು ಮಾಡಿದ್ದೀರಿ. ಇದು ಬ್ರಾಹ್ಮಣ ಮತ್ತು ದಲಿತ ಸಮಾಜದ ಮೇಲೆ ಆಗಿರೋ ಹಲ್ಲೆ. ಇದಕ್ಕೆ ನಿಮಗೆ ಉತ್ತರ ಕೊಡ್ತೀವಿ. ನನ್ನೊಂದಿಗೆ ನಾನು ಯಾವುದೋ ಜಾತಿಯ ಬ್ರಾಂಡ್ ಅಲ್ಲ, ನಾನು ಬಜರಂಗಳದ ಬ್ರಾಂಡು. ನಾನು ಎಲ್ಲ ಹಿಂದೂ ಸಮಾಜದೊಟ್ಟಿಗೆ ಇದ್ದೇನೆ. ನನ್ನೊಟ್ಟಿಗೆ ಒಕ್ಕಲಿಗರು ಇದ್ದಾರೆ, ವಿಶ್ವಕರ್ಮರು ಇದ್ದಾರೆ, ತಳಮಟ್ಟದ ಎಲ್ಲ ಸಮಾಜವು ನನ್ನೊಟ್ಟಿಗಿದೆ. ನಾನು ನಿಮಗೇನು ಅನ್ನೋದನ್ನ ನೊಂದ ಕಾರ್ಯಕರ್ತರ ನೋವನ್ನು ನಿಮಗೆ ನಾವು ತಲುಪಿಸುವ ಪ್ರಯತ್ನ ಖಂಡಿತ ಮಾಡ್ತೀವಿ. ಈ ಹಲ್ಲೆಗೆ ನಾನು ಹೆದರೋದಿಲ್ಲ. ಯಾಕೆಂದರೆ ನಾನು ಹಿಂದೂ ಧರ್ಮದ ವಿರೋಧಿಗಳ ಜೊತೆ ಹೋರಾಟ ಮಾಡಿ ಬೆಳೆದವನು. ನಿಮ್ಮಂಥ ಒಂದು ಏನು ಗಂಡು ಅಲ್ಲ ಹೆಣ್ಣು ಅಲ್ಲ, ನಿಮ್ಮಂಥವ್ರ ದಾಳಿಗೆ ನಾನು ಹೆದರೋದಿಲ್ಲ. ನಿಮಗೆ ಉತ್ತರ ಸದ್ಯದಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಕಾರ್ಯಕರ್ತರು ನನ್ನೊಟ್ಟಿಗೆ ಬಂದಿದ್ದಕ್ಕೆ, ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಆಭಾರಿಯಾಗಿರ್ತೀನಿ. ನಿಮ್ಮೊಂದಿಗೆ ನಾವಿರ್ತೀವಿ ಅಂತ ಹೇಳ್ತಾ ನನ್ನ ಒಂದು ಅಪೀಲ್ ಇದೆ. ಸಂಘಟನೆ ಮತ್ತು ಪಕ್ಷದ ಹಿರಿಯರು ಇದನ್ನು ಗಮನಿಸಬೇಕು. ಜೀವರಾಜಿಂದ BJP ಅಲ್ಲ, ಕಾರ್ಯಕರ್ತನಿಂದ BJP. ಕಾರ್ಯಕರ್ತರು ಬೇಕೋ ಅಥವಾ ಜೀವರಾಜನ ಹಿಂಬಾಲಕರು ಬೇಕೋ ಅನ್ನೋದನ್ನ ನೀವು ನಿಶ್ಚಯ ಮಾಡಿ ಪಕ್ಷವನ್ನು ಉಳಿಸಿ ಅಷ್ಟೇ. ಇಲ್ಲಿ ಸಂಘ ಪರಿವಾರವನ್ನು ಕೊಂದಿದ್ದಾರೆ. ಇವತ್ತು ಯಾವುದೇ ಸಂಘ ಪರಿವಾರದ ಶಾಖೆಗಳು ಪ್ರಬಲವಾಗಿಲ್ಲ. ಕೇವಲ ಅಣ್ಣನ ಶಿಷ್ಯವರ್ಗ ಮಾತ್ರ ಪ್ರಬಲವಾಗಿದೆ. ನೊಂದ ಕಾರ್ಯಕರ್ತರು ಇಂತಹ ಸುಭಿಕ್ಷವಾದ ಕ್ಷೇತ್ರ, ಇಲ್ಲಿ ನಾವು 2 ಬಾರಿ BJP ಸೋಲ್ತೀವಿ ಅಂತಂದರೆ ಯಾರು ತಪ್ಪು ಅಂತ BJP ಹಿರಿಯರು ಯೋಚನೆ ಮಾಡಬೇಕು. ನಾನು CT ರವಿಯವರಿಗೂ ಮಾತಾಡ್ತೀನಿ, ಜಿಲ್ಲಾಧ್ಯಕ್ಷರವರಿಗೂ ಮಾತಾಡ್ತೀನಿ, ನಾನು ಇದನ್ನ ರಾಷ್ಟ್ರೀಯ ಅಧ್ಯಕ್ಷರವರಿಗೂ ತಲುಪಿಸ್ತೀನಿ. ನೀವು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಕಾರ್ಯಕರ್ತರು ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.